ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ನಾನು ಡೈನಾ ಕೂರ್ಗ್. ನೀವೆಲ್ಲ ಮೂಗೂರು ಮಲ್ಲಪ್ಪ ಅವರ ಸಾಹಿತ್ಯ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡಾಗುಂಡಿ, ಈ ಸಾಲನ್ನ ಕೇಳೇ ಇರ್ತೀರಾ. ಈಗ ಆ ಗಂಡಾಗುಂಡಿ ಸಂಸಾರಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನ ರಸ್ತೆಗಳಲ್ಲಿ ಭಾರಿ ಸೌಂಡು ಮಾಡ್ತಾ ಇದೆ. ಈ ಸಂಬಂಧ ಗ್ರೌಂಡ್ ರಿಪೋರ್ಟ್ ಮಾಡಿದ್ದು ಆಯ್ತು, ಸರ್ಕಾರದ ಗಮನಕ್ಕೆ ತಂದಿದ್ದು ಆಯ್ತು. ಈಗ ಎಚ್ಚರಿಕೆಯ ಕರೆಗಂಟೆ. ಇದೇ ಈ ಹೊತ್ತಿನ ವಿಶೇಷ. ಗುಂಡಿಗಳೂರಿಗೆ ದುರಸ್ತಿ. ಗ್ರೇಟರ್ ಬೆಂಗಳೂರಿನಲ್ಲಿ ಹೋದ ಕಡೆಯೆಲ್ಲ ಗುಂಡಿಗಳೇ ಕಾಣಿಸ್ತಾ ಇದೆ. ವಾಹನ ಸವಾರರಂತೂ ಬೆಂಗಳೂರಿನ ರಸ್ತೆಯಲ್ಲಿ ಎದ್ದ ಗುಂಡಿಗಳಿಗೆ ಇಳಿಯದೆ ಪ್ರಯಾಣವನ್ನ ಮುಂದುವರಿಸಲೇಬೇಕಾಗಿದೆ. ಬೆಂಗಳೂರಿನ ರಸ್ತೆಗಳಲ್ಲಿ ಸೃಷ್ಟಿಯಾಗಿರುವ ಗುಂಡಿಗಳು ಈಗ ರಾಜಕೀಯಕ್ಕೂ ಕೂಡ ತಿರುಗಿದೆ. ಈ ಕುರಿತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ರಾಜ್ಯ ರಾಜಧಾನಿಯಲ್ಲಿ ಗುಂಡಿ ರಾಜಕೀಯ ಶುರು. ಕಾಂಗ್ರೆಸ್ ಬಿಜೆಪಿ ವಾಕ್ಸಮರಕ್ಕೆ ಕಾರಣವಾಯಿತು ಗುಂಡಿಯೂರು. ರಾಜ್ಯ ರಾಜಧಾನಿ ಬೆಂಗಳೂರಿನ ರಸ್ತೆಗಳು ಗುಂಡಿಗಳಿಂದಲೇ ತುಂಬಿ ಹೋಗಿವೆ. ಪ್ರತಿಪಕ್ಷಗಳು ಹಾಗೂ ಸಾರ್ವಜನಿಕರ ಬಲವಾದ ಆಕ್ರೋಶದಿಂದ ಕೊನೆಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖೇನ ಗುಂಡಿಗಳಿಗೆ ತೇಪೆ ಹಚ್ಚುವ ಕೆಲಸ ಹಂತ ಹಂತವಾಗಿ ಆರಂಭಿಸಿದೆ. ಪ್ರತಿದಿನ 1,000 ರಸ್ತೆ ಗುಂಡಿಗಳನ್ನ ಮುಚ್ಚಲಾಗುತ್ತಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆದಾಗ್ಯೂ ಕಮಲಪಡೆ ರಾಜಧಾನಿ ಬೆಂಗಳೂರಿನ ಕೆಲವೆಡೆ ಮಾತ್ರವಲ್ಲದೆ ರಾಜ್ಯದಾದ್ಯಂತ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದೆ. ತರಿಸದ ಸರ್ಕಾರದ ತೇಪೆ ಹಚ್ಚುವ ಕೆಲಸ. ಟೀಕೆಗೆ ಗುರಿಯಾದ ಡಿಸಿಎಂ ಡಿಕೆಶಿ ಘೋಷಣೆ. ರಸ್ತೆ ಗುಂಡಿಗಳಿಂದಾಗಿ ಹಾಗೂ ಸಂಚಾರ ದಟ್ಟಣೆಯಿಂದಾಗಿ ಹೈರಾಣಾಗಿರುವ ಬೆಂಗಳೂರಿನ ಜನರಿಗೆ ರಸ್ತೆಗಳ ದುರಸ್ತಿಗಾಗಿ ಸುಮಾರು 1,100 ಕೋಟಿ ಬಿಡುಗಡೆ ಮಾಡುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವುದು ಸಮಾಧಾನ ಮೂಡಿಸಬೇಕಿತ್ತು. ಆದರೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯವಾಗಿದೆ ಎಂದು ಕಮಲಪಡೆ ಸಾರ್ವಜನಿಕ ವಲಯಕ್ಕೆ ಯಶಸ್ವಿಯಾಗಿ ಬಿಂಬಿಸಿ ಆರೋಪಿಸಿರುವುದು ಹೊಸ ಆಯಾಮದ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಹೌದು, ಕಾಂಗ್ರೆಸ್ ಶಾಸಕರು ಇರುವ ಕ್ಷೇತ್ರಗಳಿಗೆ ತಲಾ 50 ಕೋಟಿ ಸಿಗಲಿದೆ. ಬಿಜೆಪಿಯ ಶಾಸಕರು ಇರುವ ಕ್ಷೇತ್ರಗಳಿಗೆ ತಲಾ 25 ಕೋಟಿ ಸಿಗಲಿದೆ ಎಂದು ವರದಿಯಾಗಿದೆ. ಇದು ಮಲತಾಯಿ ಧೋರಣೆ ಎಂದು ಬಿಜೆಪಿ ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ದು, ಸಾರ್ವಜನಿಕ ವಲಯದಲ್ಲಿ ಸರ್ಕಾರದ ಮೇಲೆ ಮತ್ತಷ್ಟು ಆಕ್ರೋಶ ಹೆಚ್ಚಾಗಲು ಕಾರಣವಾಗಿದೆ. ಬೆಂಗಳೂರಿಗೆ ಈಗ ಗುಂಡಿಗಳೇ ಸಂಕಷ್ಟ. ಕಾಂಗ್ರೆಸ್ಗೆ ರಿವರ್ಸ್ ಹೊಡೆಯಿತೆ ಆರೋಪ. ರಾಜಕೀಯದ ನಡುವೆ ಬೆಂಗಳೂರಿಗರು ಹೈರಾಣ. ವಿಡಂಬನೆ ಎಂದರೆ ವಿಪಕ್ಷ ಸ್ಥಾನದಲ್ಲಿ ಕೂತಿದ್ದ ಸಂದರ್ಭದಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ಸೃಷ್ಟಿಯಾಗಿದ್ದ ಗುಂಡಿಗಳ ಬಗ್ಗೆ ಬಿಜೆಪಿ ನೇತೃತ್ವದ ಸರ್ಕಾರವನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದ ಕಾಂಗ್ರೆಸ್ಗೆ ಈಗ ಬಿಜೆಪಿ ಸರಿಯಾದ ಕ್ಲಾಸ್ ತೆಗೆದುಕೊಳ್ಳುತ್ತಿದೆ. ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಮೇಲೆ ತೋರಿಸುತ್ತಿರುವ ಆರೋಪದಲ್ಲಿ ಹುರುಳಿಲ್ಲ ಎಂದೇನಲ್ಲ. ಹಾಗಂತ ರಸ್ತೆ ತಡೆದು ಗುಂಡಿ ಮುಚ್ಚುವ ಪ್ರತಿಭಟನೆ ಮಾಡುವುದರಿಂದ ಸಾರ್ವಜನಿಕರಿಗೆ ಆಗುವ ಸಮಸ್ಯೆಯ ಬಗ್ಗೆಯೂ ವಿಪಕ್ಷ ಬಿಜೆಪಿ ಯೋಚನೆ ಮಾಡಬೇಕಿತ್ತು ಎನ್ನುವುದು ಇಲ್ಲಿ ಬಹಳ ಮುಖ್ಯ. ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಹೆಚ್ಚು ಅನುದಾನ. ಜಿಬಿಎ ಚುನಾವಣೆಗೆ ಕಾಂಗ್ರೆಸ್ ಹೊಸ ಅಸ್ತ್ರ. ಹೌದು, ಎಂತಹದ್ದೊಂದು ಅನುಮಾನ ಸಹಜವಾಗಿ ಮೇಲೆ ಬರುತ್ತಿದೆ.
ಅನುದಾನ ಹಂಚಿಕೆಯಲ್ಲಿ ಈ ಬಗೆಯ ತಾರತಮ್ಯ ಎಸಗುತ್ತಿರುವುದು ನಿಜಕ್ಕೂ ಕಳವಳಕಾರಿ ವಿಷಯ. ಇನ್ನೇನು ಕೆಲವೇ ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಬರುತ್ತಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬಿಜೆಪಿಯನ್ನು ದುರ್ಬಲಗೊಳಿಸುವ ರಾಜತಂತ್ರವನ್ನು ಕಾಂಗ್ರೆಸ್ ಸರ್ಕಾರ ಹೆಣೆದಿದೆಯೇ ಎಂಬ ಪ್ರಶ್ನೆ ದಟ್ಟವಾಗಿ ಕಾಡುತ್ತಿದೆ. ಬಹುಶಃ ಇಂತಹ ಆಲೋಚನೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಜೆಪಿಯ ವಿರುದ್ಧ ಒಂದು ಹೊಸ ಅಸ್ತ್ರವನ್ನ ಪ್ರಯೋಗಿಸುತ್ತಿದ್ದರೆ ಅದು ಪ್ರಜಾಪ್ರಭುತ್ವದಲ್ಲಿನ ಆಡಳಿತದ ಮೂಲ ಕಲ್ಪನೆಗೆ ನೇರ ಕೊಡಲಿಯ ಪೆಟ್ಟು ನೀಡಿದಂತಾಗುತ್ತದೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಬಿಜೆಪಿ ಅವಧಿಯಲ್ಲಿನ ಗುಂಡಿಗಳಿಗೆ ಬಿಜೆಪಿಯೇ ಹೊಣೆ. ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗಂಭೀರ ಆಕ್ರೋಶ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಂದು ಬದಲಾಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿಯೇ ಈಗ ಬಿಜೆಪಿ ತಿರುಗಿಬಿದ್ದು ಈಗ ರಾಜಕೀಯ ಸ್ಪರ್ಶ ಪಡೆದುಕೊಂಡಿದೆ. ಬಿಜೆಪಿ ಅವಧಿಯಲ್ಲಿ ರಾಜಧಾನಿಯ ರಸ್ತೆಯಲ್ಲಿನ ಗುಂಡಿಗಳನ್ನು ಮುಚ್ಚುವುದಕ್ಕಾಗಿಯೇ 6,000 ಕೋಟಿ ರು ಅನುದಾನ ನೀಡಲಾಗಿತ್ತು. ಈಗ ಮತ್ತೆ ಅದೇ ರಸ್ತೆಯಲ್ಲಿ ಮತ್ತೆ ಗುಂಡಿ ಬಿದ್ದಿವೆ. ಹಂತ ಹಂತವಾಗಿ ದುರಸ್ತಿ ಮಾಡುತ್ತೇವೆ, ಪ್ರತಿ ಕ್ಷೇತ್ರಗಳಿಗೂ ಅನುಕೂಲ ಮಾಡುತ್ತೇವೆ ಎಂಬ ಡಿಕೆಶಿ ಅವರ ಭರವಸೆಯಾಗಿಯೇ ಉಳಿಯದೆ ಜನರಿಗೆ ಅನುಕೂಲ ಆಗುವಂತೆ ಸರ್ಕಾರ ನಡೆದುಕೊಳ್ಳಬೇಕಿರುವುದು ತುರ್ತಿದೆ. ಸ್ಪೆಷಲ್ ಬ್ಯೂರೋ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಕನಸು ಗುಂಡಿಯೂರಾಗಿದೆ. ಈ ಗುಂಡಿಯೂರು ರಾಜಕೀಯ ಕಂದಕಕ್ಕೆ ಸಾಕ್ಷಿಯಾಗ್ತಾ ಇದೆ. ರಾಜಕೀಯ ಕಂದಕಕ್ಕೆ ಸಾಕ್ಷಿಯಾಗ್ತಾ ಇದೆ ಗುಂಡಿಯೂರು. ರಾಜಕೀಯ ಅಸ್ತ್ರವಾಗಿ ಬದಲಾಗ್ತಾ ಇದೆ ಗುಂಡಿ ಸಮಸ್ಯೆ. ಆಡಳಿತ ಪಕ್ಷದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಗುಂಡಿಯೂರಾಗಿ ಬದಲಾಗ್ತಾ ಇದೆ ಬೆಂಗಳೂರು. ಇನ್ನು ಈ ಗುಂಡಿಯೂರನ್ನ ದಾಟೋದಕ್ಕೆ ವಾಹನ ಸವಾರರು ಪರದಾಟವನ್ನ ಅನುಭವಿಸುವ ಸ್ಥಿತಿ ಎದುರಾಗಿದೆ. ರಾಜ್ಯ ಸರ್ಕಾರಕ್ಕೆ ವಾಹನ ಸವಾರರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಕಳೆದ ಒಂದೆರಡು ದಿನಗಳ ಹಿಂದೆ ಕೂಡ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ವೃದ್ಧರೊಬ್ರು ತೀರ್ಕೊಂಡಿದ್ರು. ಅದಾದ್ಮೇಲೆ KR ಪುರಂನಲ್ಲೂ ಕೂಡ ಮಹಿಳೆಯೊಬ್ರು ಬೈಕ್ನಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಬೈಕ್ನಿಂದ ಗುಂಡಿಯ ಕಾರಣದಿಂದಾಗಿ ಬಿದ್ದು ಸಾವು ಹಾಗೆ ಬದುಕಿನ ನಡುವೆ ಹೋರಾಡ್ತಾ ಇದ್ದಂತಹ ಪರಿಸ್ಥಿತಿ ಕೂಡ ಎದುರಾಯಿತು. ಈಗಾಗಲೇ ವಾಹನ ಸವಾರರು ಕೂಡ ಓಡಾಡೋದಕ್ಕೆ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿ. ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ 7,000 ಗುಂಡಿಗಳನ್ನ ಈಗಾಗಲೇ ಮುಚ್ಚಿದೀವಿ, ಕೇವಲ 5,000 ಗುಂಡಿಗಳು ಮಾತ್ರ ಬಾಕಿ ಇದೆ ಅಂತ ತಮ್ಮ ಸರ್ಕಾರದ ಪರವಾಗಿ ಸಮರ್ಥನೆಯನ್ನ ಕೊಡ್ತಾರೆ. ಇನ್ನು ಯಥಾ ರಾಜ ತಥಾ ಪ್ರಜೆ ಅನ್ನುವಂತ ರೀತಿಯಲ್ಲಿ ಅವರ ಶಾಸಕರು ಕೂಡ, ಮುಖ್ಯವಾಗಿ ಪ್ರದೀಪ್ ಈಶ್ವರ್ ಅವರು ಕೂಡ ಕೊಟ್ಟಂತ ಹೇಳಿಕೆಯನ್ನು ಇವತ್ತು ನೀವು ನೆನಪಿಸ್ಕೊಳ್ಬೇಕು. ಬಿಜೆಪಿ ನಾಯಕರು ಆ ಪಕ್ಷದಲ್ಲಿ ಇದ್ದಾಗ ಅಥವಾ ಆ ಆಡಳಿತ ಇದ್ದಾಗ ಏನು ಮಾಡ್ತಾ ಇದ್ರು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ರು. ಅವ್ರು ಏನು ಮಾಡ್ತಾ ಇದ್ರು ಅಂತಲ್ಲ, ಅವರು ಮಾಡಿದಂತಹ ಸಮಸ್ಯೆಗಳಿಗೆ ಅವರನ್ನ ಕೈ ಬಿಟ್ಟು ನಿಮ್ಮನ್ನ ಆಯ್ಕೆ ಮಾಡಿರೋದು. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಕೇವಲ ಮೇಲ್ಮೇಲೆ ಮಾತ್ರ ರಸ್ತೆ ಗುಂಡಿಗಳನ್ನ ಪಾಲಿಶ್ ಮಾಡೋ ರೀತಿಯಲ್ಲಿ ಗುಂಡಿಗಳನ್ನ ಕ್ಲೋಸ್ ಮಾಡ್ತಾ ಇದ್ದೀರಾ ಅಷ್ಟೇ. ಅದರಲ್ಲೂ ಕೂಡ ಮೇನ್ ರೋಡ್ ಎಲ್ಲೆಲ್ಲಿದೆ, ಯಾರು ಸಮಸ್ಯೆಯನ್ನ ಎತ್ತಿಡಿತಾರೆ, ಎಲ್ಲೆಲ್ಲಿ ವಿಡಿಯೋ ಕ್ಯಾಪ್ಚರ್ ಆಗಿದೆ ಅಲ್ಲಿ ಮಾತ್ರ ಗುಂಡಿಗಳನ್ನ ಕ್ಲೋಸ್ ಮಾಡ್ತಾ ಇದ್ದೀರಾ ಹೊರತಾಗಿ ಆ ಹಣ 2025-26ನೇ ಸಾಲಿನಲ್ಲಿ ಬಿಡುಗಡೆಯಾದಂತಹ ಅನುದಾನದ 18 ಕೋಟಿ ರೂಪಾಯಿಯನ್ನ ಏನು ಮಾಡಿದ್ರಿ? ನುಂಗಿ ನೀರು ಕುಡಿದ್ರಾ ಅಂತ? ಅಥವಾ ಅದು ಎಲ್ಲಿಯಾದ್ರೂ ವಿನಿಯೋಗ ಆಗಿದ್ರೆ ಆ ಡಾಕ್ಯುಮೆಂಟ್ಗಳನ್ನ ಕೊಡಿ, ಅಷ್ಟೇ ಕೇಳ್ತಾ ಇರೋದು. ಈಗಂತೂ ಮಳೆಗಾಲ, ಮಳೆ ಒಂದು ಸಾರಿ ಬಂತು ಹೋಯಿತು ಅಂತ ಹೇಳಿದ್ರೆ ರಸ್ತೆಯಲ್ಲಿದ್ದೀವ, ಕೆರೆಯಲ್ಲಿದ್ದೀವ, ಹೊಳೆಯಲ್ಲಿದ್ದೀವ ಒಂದು ಗೊತ್ತಾಗೋದಿಲ್ಲ. ಇನ್ನು ವಾಹನ ಸವಾರರು ಕೂಡ ಪರದಾಡುವಂತ ಪರಿಸ್ಥಿತಿ ಬೆಂಗಳೂರಿಗೆ ಬಂದಿದೆ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಗಳು ಕೂಡ ಟ್ವೀಟ್ ಮಾಡ್ತಾ ಇದ್ದಾರೆ, ನಗರವನ್ನ ಬಿಟ್ಟು ಹೋಗ್ಬೇಕು ಅಂತ. ಆಡಳಿತಕ್ಕೆ ಕನ್ನಡಿ ಹಿಡಿದ ಬೆಂಗಳೂರಿನ ಗುಂಡಿಗಳು. ಇನ್ನು ರಾಜಕೀಯದ ಹಗ್ಗ ಜಗ್ಗಾಟಕ್ಕೆ ಗುಂಡಿಗಳು ಕಾರಣವಾಗ್ತಾ ಇದೆ. ಜೊತೆಗೆ ಬಿಜೆಪಿ ನಾಯಕರಿಗೂ ಅಸ್ತ್ರವಾಗಿ ಸಿಕ್ಕಿದೆ ಬೆಂಗಳೂರಿನ ಗುಂಡಿಗಳು. ಸಂಚಾರ ದಟ್ಟಣೆಯಿಂದ ಸಾರ್ವಜನಿಕರು ಹೈರಾಣಾಗೋಗಿದ್ದಾರೆ. ರಾಜಕೀಯ ವಿವಾದಕ್ಕೆ ಕಾರಣವಾಗ್ತಾ ಇದೆ ಗುಂಡಿಯೂರು. ಕೈ ಕಮಲ ವಾಕ್ ಸಮರಕ್ಕೆ ವಿಷಯವಾಗ್ತಾ ಇದೆ ಗುಂಡಿಯೂರು. ಸದ್ಯದ ಮಟ್ಟಿಗೆ ರಾಜಕೀಯ ಹಗ್ಗ ಜಗ್ಗಾಟಕ್ಕೆ ಗುಂಡಿಗಳು ಕಾರಣವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಸರಿ ನಾಯಕರು ಕೂಡ ಕಾಂಕ್ರೀಟ್ ಅನ್ನ ಹಾಕೋದ್ರ ಮೂಲಕ, ಡೆಬ್ರಿಸ್ ಅನ್ನ ಮುಚ್ಚೋದ್ರ ಮೂಲಕ, ಅಂದ್ರೆ ಕೆಲವೊಂದಷ್ಟು
ಘನ ತ್ಯಾಜ್ಯಗಳಂತ ಏನ್ ಕರಿತೀವಿ, ಕಟ್ಟಡ ಕಾರ್ಮಿಕರು ಅಥವಾ ಕಟ್ಟಡ ಕೆಲಸಗಳಿಗೆ ಬಳಕೆಯಾದಂತಹ ವಸ್ತುಗಳನ್ನ ಡೆಬ್ರಿಸ್ನ ರೂಪದಲ್ಲಿ ಹಾಕಿ ಮುಚ್ಚಲಾಗ್ತಾ ಇದೆ. ಇದರಿಂದ ಮತ್ತೆ ಮಳೆಯಾಗತ್ತೆ, ಮತ್ತೆ ಭೂಮಿ ಕುಸಿಯತ್ತೆ, ರೋಡ್ ಕುಸಿಯತ್ತೆ, ಡೆಬ್ರಿಸ್ಗಳು ಮತ್ತೆ ಕೊಚ್ಕೊಂಡು ಹೋಗ್ತವೆ ಹೊರತಾಗಿ ಕಾಂಕ್ರೀಟ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನ 2016ರಿಂದ BBMP ಗಣನೆಗೆ ತೆಗೆದುಕೊಂಡಿದೆ. ಕಾಂಕ್ರೀಟ್ ಅನ್ನ ಹಾಕಲಾಗ್ತಾ ಇದೆ. ಇದರಿಂದ ಗುಂಡಿ ಬೀಳೋದು ಕೂಡ ಬಹುತೇಕವಾಗಿ ಕಡಿಮೆ ಆಗುತ್ತೆ ಅಂತ ಕೂಡ ಅನಾಲಿಸಿಸ್ ಆಗಿದೆ. ಆದ್ರೆ ರಾಜಕೀಯ ವ್ಯಕ್ತಿಗಳು ಮಾತ್ರ ಯಾಕೆ ಇದನ್ನ ಗಮನ ಹರಿಸ್ತಾ ಇಲ್ಲ? ಆರಾಮಾಗಿ AC ಕಾರ್ನಲ್ಲಿ ಹೋಗುವಷ್ಟು ಈಸಿ ಅಲ್ಲ ಜನಸಾಮಾನ್ಯರ ಬದುಕು. ಯಾವಾಗಲೂ ಕೂಡ ಅವ್ರೇನಾದ್ರೂ ಆಫೀಸ್ಗೆ ಲೇಟ್ ಆಗಿ ಅಥವಾ ತಡವಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನೂರಾರು ಪ್ರಶ್ನೆಗಳು. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಸರಿಯಾದ ಸಮಯಕ್ಕೆ ಹೋಗ್ತಾ ಇದ್ದಾರಾ? ಆಗ್ತಾ ಇರುವಂತ ಆಕ್ಸಿಡೆಂಟ್ಗಳಿಗೆ ಯಾರು ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ? ಮತ್ತೊಮ್ಮೆ ಹೇಳ್ತೀವಿ, ಯಥಾ ರಾಜ ತಥಾ ಪ್ರಜಾ ಅನ್ನುವಂತ ರೀತಿಯಲ್ಲಿ ನಿಮ್ಮ ಶಾಸಕರು ಕೊಡ್ತಾ ಇರುವಂತ ಕೆಲವೊಂದಷ್ಟು ಹೇಳಿಕೆಗಳನ್ನ ಕೇಳ್ತಾ ಇದ್ರೆ ಎಲ್ಲಿಂದ ನಗಬೇಕಂತ ಗೊತ್ತಾಗೋದಿಲ್ಲ. ನಿಜಕ್ಕೂ ಕೂಡ ಈ ರೀತಿಯಾದಂತ ಮಾತುಗಳನ್ನು ಹೇಳೋದಕ್ಕೆ ನಮಗೆ ಒಂದು ಕಡೆ ಬೇಜಾರಾಗತ್ತೆ. ಪ್ರದೀಪ್ ಈಶ್ವರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಈ ಹಿಂದೆ BJP ಸರ್ಕಾರ ಇದ್ದಾಗ್ಲೇನೆ ರೋಡ್ಗಳನ್ನ ಮುಚ್ಚಬೇಕಾಗಿತ್ತು, ಪಾಟ್ ಹೋಲ್ಗಳನ್ನ ಮುಚ್ಚಬೇಕಾಗಿತ್ತು ಅಂತ ಹೇಳ್ತಾರೆ. ಅದಕ್ಕಲ್ವ ನಿಮ್ಮನ್ನ ಆಯ್ಕೆ ಮಾಡಿರೋದು? ಕಷ್ಟ ಕಾರ್ಪಣ್ಯಗಳಿಗೆ ನೀವು ಸ್ಪಂದನೆ ಕೊಡಬೇಕು, ಸಾರ್ವಜನಿಕರ ಕಷ್ಟಗಳಿಗೆ. ಅದನ್ನ ಬಿಟ್ಟು ಅವ್ರು ಮಾಡಬೇಕಿತ್ತು, ನಾವು ಮಾಡಬೇಕಿತ್ತಲ್ಲ. ಇನ್ನಷ್ಟು ಒಂದತ್ತಕ್ಕೆ ಮೇಲೋಗಿ DCM DK ಶಿವಕುಮಾರ್ ಅವರು ಏನು ಹೇಳ್ತಾರೆ ಅಂದ್ರೆ, ನಾನು ದೆಹಲಿಗೆ ಹೋಗಿದ್ದೆ, ಸುತ್ತಮುತ್ತ ಎಲ್ಲ ಓಡಾಡ್ಕೊಂಡು ಬಂದೆ, ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿದ್ದಾರೆ, ಮೊದಲು ದೆಹಲಿಯಲ್ಲಿರುವಂಥ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅನ್ನುವಂತಹ ಕಾರಣಗಳನ್ನ ಕೊಡ್ತಾರೆ. ಒಬ್ಬರ ಮೇಲೆ ಒಬ್ರು ಕೇವಲ ಟೀಕಾ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಬೆಂಗಳೂರನ್ನ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಮಾನ ಮರ್ಯಾದೆಯನ್ನ ಇವರೇ ಹರಾಜಾಗ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನೇರವಾಗಿ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ಸಂಜಯ್. ಈಗಾಗಲೇ ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಕಡೆ ಒಂದು ರೀತಿಯಲ್ಲಿ ಮನವಿಯನ್ನ ಕೂಡ ಮಾಡ್ಕೊಂಡ ರೀತಿಯಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ರಾಜಕೀಯ ವ್ಯಕ್ತಿಗಳ ಗಮನ ತರುವಂತಹ ಕೆಲಸವನ್ನ ಮಾಡಿದ್ವಿ. ಈಗಂತೂ ಎಚ್ಚರಿಕೆಯ ಕರೆಗಂಟೆ. ಎಲ್ಲೆಲ್ಲಿ ರಸ್ತೆಯನ್ನ ಅಥವಾ ಪಾಟ್ ಹೋಲ್ ಆಗಿತ್ತು, ಎಲ್ಲೆಲ್ಲಿ ಮುಚ್ಚಿದ್ದಾರೆ, ಇನ್ನೆಷ್ಟು ಮುಚ್ಚುವುದಕ್ಕೆ ಬಾಕಿ ಇದೆ ಅಂತ. ಎದುರಿಸ್ತಾ ಇರುವಂಥದ್ದು ಅದರಲ್ಲಿ ಪ್ರಮುಖವಾದದ್ದು ರೋಡ್ ಗುಂಡಿ ಇರ್ಬೋದು, ಮತ್ತೆ ನೀರಿನ ಸಮಸ್ಯೆ ಇರ್ಬೋದು, ಮತ್ತಿತರ ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥದ್ದು. ಈ ಪ್ರಮುಖವಾದಂಥ ರೋಡ್ ಗುಂಡಿಯಿಂದ ಏನು ರಸ್ತೆಯಲ್ಲಿ ಓಡಾಡುವವರಿಗೆ ಏನು ವಾಹನ ಸವಾರರಿದ್ದಾರೆ ಅವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದ್ದಿದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಸರ್ಕಾರ ಒಂದಿಷ್ಟು ತೀರ್ಮಾನಗಳನ್ನು ತೆಗೆದುಕೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಒಂದಿಷ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಗುಂಡಿ ಮುಚ್ಚುವ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಏನು IT ಕಂಪನಿಗಳು ಏನು ಈ ಒಂದು ನಗರ ವ್ಯಾಪ್ತಿಯನ್ನು ಬಿಟ್ಟು ನಾವು ಹೊರವಲಯಕ್ಕೆ ಹೋಗ್ತೀವಿ ಅಂದರೆ ಇಲ್ಲಿರುವಂಥ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಮತ್ತು ಗುಂಡಿ ಸಮಸ್ಯೆ ಇರ್ಬೋದು, ಇದೆಲ್ಲ ನಮಗೆ ನಮ್ಮ ಕೆಲಸಕ್ಕೆ ಅಡ್ಡಿ ಆಗ್ತಾ ಇದೆ, ನಮ್ಮ ಬಿಸ್ನೆಸ್ಗೆ ಅಡ್ಡಿ ಆಗ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಈ ಒಂದು ನಿರ್ಧಾರವನ್ನು ಕೇಳಿಸ್ಕೊಂಡಂಥ ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಅಂದರೆ ನಾವು ಗುಂಡಿ ಮುಚ್ಚೋ ಕೆಲಸವನ್ನು ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆಗ ಜನಸಾಮಾನ್ಯರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಏನಪ್ಪ ಅಂತ ಹೇಳಿದ್ರೆ, ಈ ಗುಂಡಿ ಮುಚ್ಚುವ ಕೆಲಸ ಮಾಡೋದಕ್ಕಿಂತನೂ ಒಂದು ಹೊಸದಾಗಿ ಡಾಂಬರನ್ನು ಹಾಕಿದ್ರೆ ಉತ್ತಮ, ಅಂದರೆ ವೈಟ್ ಟ್ಯಾಪಿಂಗನ್ನು ಮಾಡಿದ್ರೆ ಉತ್ತಮ ಕ್ವಾಲಿಟಿಯಲ್ಲಿ ಮಾಡಿದ್ರೆ ಉತ್ತಮವಾಗಿರುತ್ತೆ, ಮತ್ತೆ ಆ ಕೆಲಸವನ್ನು ಅಂದರೆ ಮತ್ತೆ ಪುನಃ ಕೆಲಸವನ್ನು ಮಾಡೋದಕ್ಕೆ ತಪ್ಪುತ್ತೆ ಅಂತ ಅದಕ್ಕೆ ಸರ್ಕಾರವು ಕೂಡ ಒಂದಿಷ್ಟು ಸಮಜಾಯಿಷಿಗಳನ್ನು ಕೊಟ್ಟಿರುತ್ತೆ. ಅಂದರೆ ಈಗ ಮಳೆಗಾಲ ಇರೋದ್ರಿಂದ ಎಲ್ಲ ಕೆಲಸವನ್ನು ಒಟ್ಟಿಗೆ ಮಾಡೋಕ್ಕಾಗಲ್ಲ, ಸದ್ಯದ ಪರಿಸ್ಥಿತಿಗೆ ಎಲ್ಲರಿಗೂ ಅನುಕೂಲವಾಗದಂತೆ ಒಂದು ಗುಂಡಿ ಮುಚ್ಚುವ ಕೆಲಸವನ್ನು ಮಾಡ್ತೀವಿ ಅಂತ. ಈಗ ಏನು ಭಾನುವಾರದಿಂದ ಗುಂಡಿ ಮುಚ್ಚುವ ಕೆಲಸವನ್ನು ಶುರು ಮಾಡಿರುವಂಥದ್ದು. ಆದರೆ ಗುಂಡಿ ಮುಚ್ಚುವ ಕೆಲಸ ಏನೋ ನಡೀತಾ ಇದೆ ಬೆಂಗಳೂರಿನಲ್ಲಿ, ಮತ್ತು ಕೆಲವೊಂದು ಕಡೆ ಇನ್ನೂ ಕೆಲಸ ನಡಿಬೇಕಾಗಿದೆ. ಅಂದರೆ ಏನು ಅಧಿಕಾರಿಗಳು ಹೇಳೋ ಪ್ರಕಾರದಲ್ಲಿ ನಾವು 80% ಕೆಲಸವನ್ನು ಮುಗಿಸಿದ್ದೀವಿ ಅಂತ ಹೇಳ್ತಾರೆ. ಅದಾದಮೇಲೆ ಈ ಏನು ಸರ್ಕಾರದ ಏನು ನಾಯಕರು ಹೇಳುವ ಪ್ರಕಾರದಲ್ಲಿ ಕೆಲಸ ಆಗ್ತಾ ಇದೆ, ನಾವು ಈ ಒಂದು ಏನು ಗುಂಡಿ ಮುಚ್ಚುವ ಕೆಲಸವನ್ನು ನಾವು ಅಂದರೆ ಪ್ರಮುಖವಾಗಿ ತೆಗೆದುಕೊಂಡಿದ್ದೀವಿ ಅನ್ನೋ ಒಂದು ಹೇಳುವ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಕೆಲಸ ಆಗ್ತಾ ಇದೆ ಅಂತ ಒಂದು ಗ್ರೌಂಡ್ ರಿಪೋರ್ಟ್ನ ನೋಡೋದಾದರೆ, ಒಂದು ಗುಂಡಿ ಮುಚ್ತಾ ಇದ್ದಾರೆ ಅಂತ ಹೇಳಿದರೆ ಅಲ್ಲಿ ಏನು ಕನಿಷ್ಠವಾದಂತಹ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದಿಷ್ಟು ಅಂದರೆ ಒಂದು 6 ತಿಂಗಳು ಬರೋ ತನಕನಾದ್ರೂ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕು, ಅಷ್ಟು ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಮೊನ್ನೆ ತಾನೇ ಮಾಡಿದಂಥ ಸುದ್ದಿಯಲ್ಲಿ ಕೂಡ ಹೇಳಿರೋದೇನಪ್ಪ ಅಂತ ಹೇಳಿದ್ರೆ, ಕಟ್ಟಡವನ್ನು ಒಡೆದು ಆ ಒಂದು ಪಳೆಯುಳಿಕೆಯನ್ನು ತಂದು ಗುಂಡಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ಎಲ್ಲವನ್ನು ಪರಿಗಣಿಸಿ ನೋಡಿದಾಗ ಸರ್ಕಾರ
ದುಡ್ಡನ್ನು ಅನುದಾನವನ್ನೇನೋ ಬಿಡುಗಡೆ ಮಾಡಿದೆ ಮತ್ತು ಅಧಿಕಾರಿಗಳು ಕೆಲಸವನ್ನೇನೋ ಮಾಡ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ಮಾಡ್ತಾ ಇದೆ, ಅದು ಯಾವ ರೀತಿ ಪರಿಣಾಮಕಾರಿಯಾಗಿ ಇರುತ್ತೆ, ಜನರಿಗೆ ಎಷ್ಟು ಸಹಾಯ ಆಗುತ್ತೆ ಅನ್ನೋದನ್ನ ಕಾಣಬೇಕಾಗುತ್ತೆ. ಇವೆರಡು ಈ ಮಧ್ಯದಲ್ಲಿ ಒಂದು BJPಯವರು ಕೂಡ ಒಂದಿಷ್ಟು ಪ್ರೊಟೆಸ್ಟನ್ನು ಮಾಡುವಂಥದ್ದು ಇರ್ಬೋದು, ಮತ್ತು ಏನು ಒಂದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂಥ ಕೆಲಸವನ್ನು ಟೀಕಿಸುವ ಅನ್ನೋ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ ಇವೆರಡರ ಮಧ್ಯದಲ್ಲಿ ಅಂದರೆ ಈಗ ಕಾಂಗ್ರೆಸ್ ಏನು ನಾಯಕರು ಹೇಳ್ತಾರೆ, ನಿಮ್ಮ ಸರ್ಕಾರ ಇದ್ದಾಗ ಏನು ಕೆಲಸ ಮಾಡ್ತಾ ಇದ್ರಿ, ಅಂದರೆ ನಿಮ್ಮ ಸರ್ಕಾರದಲ್ಲಿ 5 ವರ್ಷ ಇತ್ತು, ಆಗಲೂ ಕೂಡ ನೀವು ಏನು ಕೆಲಸ ಮಾಡಿಲ್ಲ, ಈಗ ನಾವು ಮಾಡುವಂಥ ಒಂದು ಪರಿಸ್ಥಿತಿ ಬಂದಿರುವಂಥದ್ದು, ನೀವು ಮಾಡಿಲ್ಲ, ಮತ್ತು ನಮ್ಮನ್ನು ದೂಷಿಸುವಂಥ ಕಾರ್ಯವನ್ನು ಮಾಡಬೇಡಿ ಅನ್ನುವ ನಿಟ್ಟಿನಲ್ಲಿ ಈ ಥರ ಅಂದರೆ ಒಬ್ಬರನ್ನೊಬ್ಬರು ದೂರುವ ಒಂದು ಕೆಲಸವನ್ನು ಏನು ಸರ್ಕಾರ ಮತ್ತು ಪ್ರತಿಪಕ್ಷ ಮಾಡ್ತಾ ಇರುವಂಥದ್ದು. ದಯಾನ. ಓಕೆ, ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ IT ಕಂಪನಿಗಳನ್ನು ಕೂಡ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು. ಇನ್ನು ಈ ಹಿಂದೆ ಕೂಡ ನಾವು ಕರ್ನಾಟಕ ಗ್ರೌಂಡ್ ರಿಪೋರ್ಟ್ನಿಂದ ಕೆಲವೊಂದಷ್ಟು ಪಾಟ್ ಹೋಲ್ಗಳನ್ನು ತೋರಿಸ್ತಾ ಇದ್ವಿ. ನಮ್ಮ ಪ್ರತಿನಿಧಿಗಳು ಅಲ್ಲೇ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಬಂದಿದ್ರು. ಡೆಬ್ರಿಸ್ಗಳನ್ನು ಹಾಕಲಾಗ್ತಾ ಇದೆ, ಅಂದರೆ ಕೆಲವೊಂದಷ್ಟು ಕಡೆ ಜಲ್ಲಿಕಲ್ಲುಗಳನ್ನು ಕೂಡ ಹಾಕಲಾಗ್ತಾ ಇದೆ. ಕಾಂಕ್ರೀಟ್ ಅನ್ನುವಂಥ ಕಾನ್ಸೆಪ್ಟ್ ಇದ್ರೂ ಕೂಡ ಜಲ್ಲಿಕಲ್ಲಿನಿಂದ ಮತ್ತಷ್ಟು ಅಪಘಾತ ಆಗುತ್ತೆ, ಅದನ್ನು ಕೂಡ ಅರ್ಥಕೊಳ್ಬೇಕು ರಾಜಕೀಯ ವ್ಯಕ್ತಿಗಳು. ವಿವಾದಕ್ಕೆ ಕಾರಣವಾದ ಸರ್ಕಾರದ ಅನುದಾನದ ಹಂಚಿಕೆ, ಮಲತಾಯಿ ಧೋರಣೆ ಅಂತ ಬಿಜೆಪಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ರಸ್ತೆಯಲ್ಲಿನ ಗುಂಡಿಗಳು ರಾಜಕೀಯ ತಾರತಮ್ಯಕ್ಕೆ ಕಾರಣನ ಹಾಗಾದ್ರೆ? ಕಾಂಗ್ರೆಸ್ ಸರ್ಕಾರದ ನಡೆ ಬಗ್ಗೆ ಬಿಜೆಪಿ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿಗರಿಗೆ ಸಂಕಷ್ಟವನ್ನ ತಂದೊಡ್ಡಿವೆ ರಸ್ತೆ ಗುಂಡಿಗಳು. ಪ್ರತಿ ಟೀಕೆಗಳಿಗೂ ಕೂಡ ಕಾರಣವಾಗ್ತಾ ಇದೆ ರಸ್ತೆ ಗುಂಡಿಗಳು. ಒಂದು ಕಡೆ ಅಶೋಕ್ ಅವರು ಕಾಂಕ್ರೀಟ್ ಅನ್ನ ಹಾಕೋದಕ್ಕೆ ಅಲ್ಲೆಲ್ಲಿ ಪಾಟ್ ಹೋಲ್ಸ್ಗಳಿರ್ತವೆ ಆಗ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಏನಂತ, ಯಾವಾಗ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಲಾಯಿತು ಆಗ ಸರ್ಕಾರದ ಬೊಕ್ಕಸ ಖಾಲಿ ಆಯಿತು, ಹಾಗಾಗಿ ಸರಿದೂಗಿಸೋದಕ್ಕೆ ತುಲನೆಗೊಳಿಸೋದಕ್ಕೆ ಕಾರಣವಾಗ್ತಾ ಇಲ್ಲ, ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಪ್ರತಿಯೊಂದು ಅಭಿವೃದ್ಧಿಯೂ ಕೂಡ ಮೂಲೆ ಗುಂಪಾಗ್ತಾ ಇದೆ. ಅದಕ್ಕಾಗಿ ನಾವೇ ಇವತ್ತು ಬಂದು ಕಾಂಕ್ರೀಟ್ ಅನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದೀವಂತ. ವಿವಾದ ಏನೇ ಇರಲಿ, ಆದ್ರೆ ಸರ್ಕಾರದ ಅನುದಾನದ ಹಂಚಿಕೆ, ಯಾಕಂದ್ರೆ ಒಂದೊಂದು ಕ್ಷೇತ್ರಗಳಿಗೆ ಒಂದೊಂದು ರೀತಿಯಲ್ಲಿ ಎಲ್ಲಿ ಬಿಜೆಪಿ ನಾಯಕರು ಗೆದ್ದಿದಾರೋ ಅವ್ರಿಗೆ ಕಡಿಮೆ ಅನುದಾನ, ಎಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದಿದಾರೋ ಅಲ್ಲಿ ಹೆಚ್ಚಿನ ಅನುದಾನ ಕೊಟ್ಟಿರೋದು ಕೂಡ ಮಲತಾಯಿ ಧೋರಣೆ ಅಂತ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈ ತಾರತಮ್ಯದಿಂದ ರಸ್ತೆಯಲ್ಲಿನ ಗುಂಡಿಗಳಿಗೆ ಕಾರಣವಾಗ್ತಾ ಇದೆಯಾ? ಅದೇನೇ ಇರಲಿ, ಈ ಗುಂಡಿ ರಕ್ಕಸ ಪ್ರಾಣವನ್ನ ತೆಗಿತಾ ಇರೋದು ಸಾಮಾನ್ಯ ಜನರನ್ನ ನೀವೇ ಗೆಲ್ಲಿಸಿದಂತಹ ಜನಪ್ರತಿನಿಧಿಗಳು ಇವತ್ತು ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಬರ್ತಾ ಇಲ್ಲ. ಮುಂದೊಂದು ದಿನ ಮತ್ತಷ್ಟು ಸಮಸ್ಯೆಗಳಾದ್ರೂ ಕೂಡ ಅವರು ಕಿವಿ ಕೊಡೋದಿಲ್ಲ. ಯಾಕಂದ್ರೆ ಈಗಾಗಲೇ ಅವರನ್ನು ಅವರು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಹಿಂದೆ ಇದ್ದಂತಹ ಸರ್ಕಾರ ಜೊತೆಗೆ ಈಗಾಗಲೇ ನಾವು ಕೆಲವೊಂದಷ್ಟು ಪಾಟ್ ಹೋಲ್ಗಳನ್ನ ಮುಚ್ಚಿದೀವಿ, ಮುಂದೆ ಮುಚ್ಚಿದೀವಿ ಅಂತ ಅಸಡ್ಡೆಯಾಗಿ ಮಾತುಗಳನ್ನ ಉದ್ದಟತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ದಾರೆ, ನೋಡ್ಕೊಂಬರೋಣ. ರಾಜ್ಯದಲ್ಲಿ ರಸ್ತೆಯಲ್ಲಿ ಗುಂಡಿಗಳಿದೆಯೋ, ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅರ್ಥ ಆಗ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಅದು ಹಳ್ಳಿ ರಸ್ತೆಗಳಿರ್ಬೋದು, ಬೆಂಗಳೂರು ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ಮರಣದ ಕೂಪಗಳಾಗೋಗಿದೆ. ಸಾವಿರಾರು ಜನ ಹಳ್ಳಿಗಳಲ್ಲಿ ಬಿದ್ದು ಸಾವು ನೋವಾಗ್ತಾ ಇರುವಂತದ್ದು ಇಡೀ ರಾಜ್ಯದಲ್ಲಿ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ಈಗಾಗಲೇ DK ಶಿವಕುಮಾರ್ ಅವರು ಹೇಳಿರೋ ಹಾಗೆ 10,000 ಗುಂಡಿ ಇದೆ. ಬಹುಶಃ ಆಶ್ಚರ್ಯ ಆಗುತ್ತೆ, ನಮ್ಮ ಇಷ್ಟು ಜನ IAS ಅಧಿಕಾರಿಗಳು, ಚೀಫ್ ಇಂಜಿನಿಯರ್ಗಳು, ಇಂಜಿನಿಯರಿಂಗ್ ಚೀಫ್ ಅವರು ಎಲ್ಲರೂ ಇದ್ದಾರೆ. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಬೆಂಗಳೂರು ನಗರದಲ್ಲಿ ಕನಿಷ್ಠ ಒಂದು ಗುಂಡಿ ಮುಚ್ಚೋದು, ಫುಟ್ಪಾತ್ ನೆಟ್ಟಿಡ್ತಕ್ಕಂಥದ್ದು, ಜನಗಳು ಓಡಾಡ್ತಕ್ಕಂಥದ್ದಕ್ಕೆ ಇವತ್ತು ಆಸ್ಪದ ಕೊಡ್ದೇನೆ ಹೋದ್ರೆ ನೆಟ್ಟಿಗೆ ಇಟ್ಕೊಳ್ದೇನೆ ಹೋದ್ರೆ ಯಾರು ಮಾಡ್ಬೇಕು? ಎಷ್ಟೆಷ್ಟು ಹಳ್ಳ ಇದೆ ನೋಡಿ. ಕಳೆದ ಒಂದೂವರೆ ವರ್ಷದಿಂದ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ವಿ, ತಂದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಕಾರ್ಪೊರೇಟರ್ಗಳು ಕೂಡ ಇಲ್ಲ. ಅದರಿಂದ ಏನಾಗಿದೆ, ಈ ಒಂದು ಸರ್ಕಾರ ಕೂಡ ಕಾರ್ಪೊರೇಷನ್ ಎಲೆಕ್ಷನ್ ಕೂಡ ಡಿಲೇ ಮಾಡಿದೆ. ಇವತ್ತು ಇದರ ಜೊತೆಗೆ
ಪಾಟ್ ಹೋಲ್ ಫಿಲಪ್ ಮಾಡಲಿಕ್ಕೆ ಅಂಥೇಳಿ ನಿನ್ನೆಯಿಂದ ಕೆಲಸ ಶುರು ಮಾಡಿದ್ದಾರೆ. ಇವತ್ತು ಪಾಟ್ ಹೋಲು ಸ್ವಲ್ಪ ಕಂಡೀಷನ್ ಬ್ಯಾಡ್ ಇದ್ದರೆ ಬೆಂಗಳೂರಿಗೆ ಪಾಟ್ ಹೋಲ್ಗೆ ರಿಲೀಸ್ ಮಾಡ್ಬೋದು. ಆದರೆ ಇವತ್ತು ಮೋಸ್ಟ್ ಆಫ್ ದ ಕಡೆ ರಸ್ತೆಗಳೇ ಇಲ್ಲ. ಇದರಿಂದ ಹೆಚ್ಚಿನ ಒಂದು ಅನುದಾನವನ್ನು ಇವರು ರಿಲೀಸ್ ಮಾಡಬೇಕು. ಇವತ್ತು ಬೆಂಗಳೂರಲ್ಲಿ ರಸ್ತೆಗಳಿಲ್ಲ, ಗುಂಡಿಗಳಿದೆ. ಆ ಗುಂಡಿಗಳನ್ನ ಮುಚ್ಚಕ್ಕೆ 1100 ಕೋಟಿ ಮಾತೆತ್ರೆ ನಮಗೆ ಲೆಕ್ಕ ಕೊಡಿ ಅಂತ ಕೇಂದ್ರ ಸರ್ಕಾರ ಕೇಳ್ತಾರಲ್ಲ. ನಾವು ಬೆಂಗಳೂರು ನಾಗರಿಕರಾಗಿ ಅವ್ರನ್ನ ಕೇಳಕ್ಕೆ ಇಚ್ಛೆ ಪಡ್ತೀವಿ, 1100 ಕೋಟಿ ಲೆಕ್ಕ ಕೊಡಿ. ಪಾಟೋಲ್ಗಳು ಹಂಗೆ ಇದೆ, ಗುಂಡಿಗಳು ಹಂಗೆ ಇದೆ. ಪ್ರತಿ ಬಾರಿ ಯಾರೋ ಒಬ್ರು ಸತ್ತರೆ 5 ಲಕ್ಷ ಕೊಡ್ತೀರಾ. ಅದ್ರ ಬದಲು ಆ ಗುಂಡಿ ಮುಚ್ಚಕ್ಕೆ 5 ಲಕ್ಷ ಖರ್ಚು ಮಾಡಿ ಆ ಮನೆಯವರನ್ನ ನೆಮ್ಮದಿಯಾಗಿರ್ತಾರೆ, ಅವ್ರ ಕುಟುಂಬ ಚೆನ್ನಾಗಿರುತ್ತೆ. ಇವ್ರದ್ದು 7ನೇ ಗ್ಯಾರಂಟಿ ನಮ್ಮ ಬೆಂಗಳೂರು ನಗರಕ್ಕೆ ಯಾವುದಪ್ಪ ಅಂದರೆ ಗುಂಡಿಯ ಗ್ಯಾರಂಟಿನ ಕೊಟ್ಟವ್ರೆ. ಕಳೆದ ಒಂದೂವರೆ ವರ್ಷದಿಂದ ಈ ರಸ್ತೆ ಗುಂಡಿಗಳ ಸಮಸ್ಯೆ ಕೇವಲ ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಮಸ್ಯೆ ಅಲ್ಲ, ರಾಜ್ಯದ ಸಮಸ್ಯೆ. ಬಿಜೆಪಿ ಅವಧಿಯ ಗುಂಡಿಗಳಿಗೆ ಬಿಜೆಪಿಯೇ ಹೊಣೆ ಅಂತ ಬಿಜೆಪಿ ಟೀಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಅವಧಿಯ ಗುಂಡಿಗಳಿಗೆ ಬಿಜೆಪಿಯೇ ಹೊಣೆ, ಬಿಜೆಪಿಯನ್ನು ಟೀಕಿಸ್ತಾ ಇದ್ದಾರಲ್ಲ ಅವರ ಟೀಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತ ಸಮರ್ಥನೆ ಇದು. ಗುಂಡಿ ಸಮಸ್ಯೆಗಳಿಗೆ ಬಿಜೆಪಿಯೇ ಕಾರಣ ಅಂತ ಹೇಳಿದ್ದಾರೆ. ಪ್ರತಿದಿನ 1000 ರಸ್ತೆ ಗುಂಡಿಗಳನ್ನ ಮುಚ್ತಾ ಇದ್ದೀವಿ. ಬಿಜೆಪಿ ಟೀಕೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಪಾಲಿಕೆವಾರು 200 ಗುಂಡಿಗಳಿಗೆ ದುರಸ್ತಿ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಮೋದಿ ಮನೆ ರಸ್ತೆಯಲ್ಲೇ ರಾಶಿ ಗುಂಡಿಗಳಿವೆ ಅಂತ ಹೇಳಿದ್ದಾರೆ. ಬಿಜೆಪಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖಾರ ಬಾತ್ನ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಮೊದಲು ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನುವಂಥ ರೀತಿಯಲ್ಲಿ ಫಸ್ಟ್ ನಮ್ಮದೇನಿದೆ ನಾವು ನೋಡ್ಕೊಳ್ಬೇಕು, ರಾಷ್ಟ್ರದ ಚಿಂತೆ ಹಾಗಿರ್ಲಿ. ನಮ್ಮ ರಾಜ್ಯದಲ್ಲಿ 2 ಪ್ರಾಣ ಹೋಗಿದೆಯಲ್ಲ, ಯಾವ ಕಾರಣಕ್ಕೆ? ಅದಕ್ಕೂ ಮೊದಲು ಉತ್ತರ ಕೊಡಿ. ಮೋದಿ ಮನೆ ಸುತ್ತ ಅಲ್ಲ, ಅವರು ಮನೇಲಿ ಗುಂಡಿ ಆಗಿದ್ರು ಕೂಡ ಸಮಸ್ಯೆಯನ್ನ ಅವ್ರ ಬಗೆಹರಿಸ್ಕೊಳ್ತಾರೆ. ಮೊದಲು ರಾಜ್ಯದ ಸಮಸ್ಯೆಯನ್ನ ಎದ್ದು ನೋಡಿ. ಈ ಹಿಂದೆ ಆ ಸರ್ಕಾರ ಇತ್ತು, ಈ ಸರ್ಕಾರ ಇತ್ತು ಅಂತ ಗೂಬೆ ಕೂರಿಸೋದ್ರ ಬದಲಾಗಿ ಈ ಸರ್ಕಾರದಲ್ಲಿ ನೀವೇನು ಪ್ರೋಗ್ರೆಸ್ ರಿಪೋರ್ಟ್ ಕೊಡ್ತೀರಾ, ಅದು ಮುಂದಿನ ಎಲೆಕ್ಷನ್ಗೂ ಕೂಡ ಸರ್ಕಾರಕ್ಕೆ ವೋಟ್ ಹಾಕೋದ್ರ ಮೂಲಕ ನಿಮ್ಮನ್ನ ಮತ್ತೊಮ್ಮೆ ಅದೇ ಪಟ್ಟದ ಕುರ್ಚಿ ಮೇಲೆ ಎತ್ತು ಕೂರಿಸ್ತಾರೆ ಜನಸಾಮಾನ್ಯರು. ಪದೇ ಪದೇ ಇದೇ ರೀತಿಯ ಸಮಸ್ಯೆಗಳ ಪಟ್ಟಿಯನ್ನ ಇಡ್ತಾ ಹೋದ್ರೆ ಜನರು ಕೂಡ ಬೇಸತ್ತು ಹೋಗ್ತಾರೆ. ಈಗಾಗಲೇ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ 1 ಅಲ್ಲ 2 ಸಾವುಗಳಾಗಿದೆ. ಲೆಕ್ಕಕ್ಕೆ ಬಾರದಂತಹ ಸಾವುಗಳು ಅದೆಷ್ಟಿದೆಯೋ ಗೊತ್ತಿಲ್ಲ. ಈಗ ಪಾಲಿಕೆವಾರು 200 ಗುಂಡಿಗಳಿಗೆ ದುರಸ್ತಿ ಕಾರ್ಯ ನಡೀತಾ ಇದೆ. ಮೋದಿ ಮನೆಯ ರಸ್ತೆಯಲ್ಲೂ ಕೂಡ ರಾಶಿ ಗುಂಡಿಗಳಿದೆ ಅಂತ ಬಿಜೆಪಿ ಸರ್ಕಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಖಾರ ಬಾತ್ನ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ಪ್ರತಿ ಕ್ಷೇತ್ರದಲ್ಲೂ ಗುಂಡಿ ಮುಚ್ಚಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಸ್ತೆ ದುರಸ್ತಿಗೆ ವೇಗ ಕೊಡದೆ ಸಮರ್ಥನೆಗಿಳಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಾದ ವಿವಾದಗಳಿಗೆ ಕಾರಣವಾಗ್ತಾ ಇದೆ ರಸ್ತೆ ಗುಂಡಿ ಸಮಸ್ಯೆ. ಒಂದು ಕಡೆ ಅವರೇ ಗುದ್ದಲಿ ಹಾಗೆ ಕಾಂಕ್ರೀಟ್ ಅನ್ನ ಹಿಡ್ಕೊಂಡು ರಸ್ತೆಗೆ ಇಳಿದು ಬಿಟ್ಟಿದ್ದಾರೆ. ಈ ಹಿಂದೆ ಕೂಡ ಗುಂಡಿಯನ್ನ ಬಂದ್ ಮಾಡುವ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂದ್ರೆ ಎಲ್ಲ ವಿಚಾರಕ್ಕೂ ರಾಜಕೀಯ ಮಾಡ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಸುಮಾರು 7,000 ಪಾಟ್ ಹೋಲ್ಗಳನ್ನ ಮುಚ್ಚಿದೀವಿ, ಪ್ರತಿದಿನ 1000 ಪಾಟ್ ಹೋಲ್ಗಳನ್ನ ಮುಚ್ಚಿಸ್ತಾ ಇದೀವಿ. ಮೊದಲು ಅವ್ರ ಮನೆ ನೋಡ್ಕೊಳ್ಳಿ ಅಂದ್ರೆ ಅವ್ರ ಪಕ್ಷದಲ್ಲಿನ ಕೇಂದ್ರ ಸರ್ಕಾರದಲ್ಲಿನ ಸುತ್ತಮುತ್ತಲಿರುವ ಗುಂಡಿಗಳೇ ಬಿದ್ದಿದೆ, ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಅವ್ರ ಪರವಾಗಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ರಸ್ತೆ ದುರಸ್ತಿಗೆ ವೇಗವನ್ನ ಕೊಡ್ತಾ ಇಲ್ಲ ಅಂದ್ರೆ ದುರಸ್ತಿ ಬಗ್ಗೆ ಮಾತನಾಡಿ ಅಂತ ಹೇಳಿದ್ರೆ ಸಮರ್ಥನೆ ಮಾಡ್ಕೊಳ್ತಿದ್ರೆ ನಾವು ಮಾಡಿ ಸರಿಯಾಗಿದೆ, ಬಿಜೆಪಿ ಸರ್ಕಾರದಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಹಾಗಾಗಿ ಮೊದಲು ಅವ್ರದವ್ರು ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಟ್ನಲ್ಲಿ ಈ ಗುಂಡಿ ವಿಷಯ ಏನಾಗಿದೆ ಅಂತ ಹೇಳಿದ್ರೆ ವಾದ ವಿವಾದಗಳಿಗೆ ಕಾರಣವಾಗ್ತಾ ಇದೆ ಗುಂಡಿ ಸಮಸ್ಯೆ.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನೇರ ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನ ಹೊತ್ಕೊಂಡಿರುವಂತಹ DCM DK ಶಿವಕುಮಾರ್ ಅವರು ರಸ್ತೆ ದುರಸ್ತಿ ಬಗ್ಗೆ ವೇಗ ಕೊಡಿ ಅಂತ ಹೇಳಿದ್ರೆ ಅವರು ಸಮರ್ಥನೆಗೆ ಇಳಿದು ಬಿಟ್ಟಿದ್ದಾರೆ. ಕೇಂದ್ರದಲ್ಲಿ ಏನಾಗ್ತಿದೆ ಅದನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏನಾಗ್ತಾ ಇದೆ ರಾಜ್ಯದಲ್ಲಿ? ಒಂದ್ ಕಡೆ ಡೆಬ್ರಿಸ್ ಅನ್ನ ಬಳಕೆ ಮಾಡಿಕೊಂಡು ರಸ್ತೆಯನ್ನ ಒಂದ್ ಕಡೆ ಡಾಂಬರೀಕರಣ ಮಾಡ್ತಾ ಇಲ್ಲ, ಏನಾಗ್ತಾ ಇದೆ ಅಂತ? ಎಸ್ ಹೌದು, ಏನು ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಜನ ಒಂದು ರೀತಿ ಬೇಸತ್ತು ಹೋಗಿರುವಂಥದ್ದು. ಭಾಳ ಪ್ರಮುಖವಾಗಿ ನಿನ್ನೆ ಇದೇ ವಿಚಾರವನ್ನು ಇಟ್ಕೊಂಡಂತಹ ರಾಜ್ಯ BJP ಸರ್ಕಾರದ ವಿರುದ್ಧವಾಗಿ ಒಂದು ರೀತಿ ರಸ್ತೆ ಗುಂಡಿಗಳನ್ನು ಮುಚ್ಚುವುದರ ಮುಖಾಂತರವಾಗಿ ಸಾಂಕೇತಿಕವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ನಿನ್ನೆ ಏನು ಸರ್ಕಾರದ ವಿರುದ್ಧವಾಗಿ ಏನು ರಾಜ್ಯ BJP ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳು ಅಂದರೆ ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಸರ್ಕಾರದ ವಿರುದ್ಧವಾಗಿ ಒಂದು ರೀತಿಯಾಗಿ ಸಾಂಕೇತಿಕವಾಗಿ ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಮನದಟ್ಟು ಮಾಡುವಂಥ ವಿಚಾರವನ್ನು ಮುನ್ನೆಲೆಗೆ ತಂದಿದೆ. ಬಹಳ ಪ್ರಮುಖವಾಗಿ ನಿನ್ನೆ ಏನು ಹೋರಾಟವನ್ನು ಮಾಡಿತ್ತು ಇದೇ ವಿಚಾರವನ್ನು ಇವತ್ತು DK ಶಿವಕುಮಾರ್ ಅವರು ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಸರ್ಕಾರದ ಈ ಒಂದು ಏನು ಸರ್ಕಾರ ರಸ್ತೆ ಗುಂಡಿಗಳನ್ನು ಮುಚ್ಚುತ್ತೆ, ಆದರೆ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ಎಲ್ಲ ರಸ್ತೆ ಗುಂಡಿಗಳು ಇದೇ ರೀತಿ ಇದ್ದು, ಆದರೆ ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಹಿಂದಿನ ಸರ್ಕಾರ ಮಾಡಿಲ್ಲ. ಅವರು ಸಹ ಏನು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು ಅಂತಕ್ಕಂಥ ಹೇಳಿಕೆಗಳನ್ನು ಇವತ್ತು DK ಶಿವಕುಮಾರ್ ಅವರು ನೀಡಿರ್ತಕ್ಕಂಥದ್ದು. ಆದರೆ ರಾಜ್ಯ BJP ಕೂಡ ಈ ಒಂದು ವಿಚಾರವನ್ನು ಏನು ವಿರೋಧ ಪಕ್ಷವಾದಂಥ BJP ಇವತ್ತು ಬಹಳ ಪ್ರಮುಖವಾಗಿ ತೆಗೆದುಕೊಂಡಂಥ BJP ಸರ್ಕಾರದ ವಿರುದ್ಧವಾಗಿ ಒಂದು ರೀತಿ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಹೋರಾಟಗಳು ಮುನ್ನೆಲೆಗೆ ಬರ್ತವೆ ಮತ್ತು ಹೋರಾಟವನ್ನು ಮುಂದಿಗೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತೇವೆ ಅಂತಕ್ಕಂಥ ಹೇಳಿಕೆಗಳನ್ನು ನಿನ್ನೆ ರಾಜ್ಯ BJP ನೀಡಿರ್ತಕ್ಕಂಥದ್ದು. ಆದರೆ ಸರ್ಕಾರ ಒಂದಿಷ್ಟು ವಿಚಾರಗಳನ್ನು ನಾವು ನೋಡ್ತಾ ಹೋದರೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಅದು ಕಂಡು ಬರುತ್ತೆ. ಯಾಕಂದರೆ ಹೇಳಿದ್ರೆ 5 ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಅನುಷ್ಠಾನಕ್ಕೆ ಗೊಳಿಸಿದ ನಂತರಗಳಲ್ಲಿ ಇದು ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿ ಹಣಕಾಸುಗಳಿಗೆ ಇದುವರೆಗೆ ಸರ್ಕಾರ ಹೆಚ್ಚಿನ ಅನುದಾನವನ್ನು ಕೊಟ್ಟಿಲ್ಲ. ಈ ಹಿಂದೆ ಸಿದ್ದರಾಮಯ್ಯನವರ ಏನು ಒಂದು 50 ಕೋಟಿ ರೂಪಾಯಿ ಹಣವನ್ನು ಕೆಲ ತಿಂಗಳ ಹಿಂದೆ ಎಲ್ಲ ವಿಧಾನಸಭಾ ಕ್ಷೇತ್ರದ ಆಡಳಿತ ಪಕ್ಷದ ಏನು ಶಾಸಕರಿದ್ದಾರೆ ಅವರಿಗೆ ಮಾತ್ರವಾಗಿ ಕೊಟ್ಟಿರ್ತಕ್ಕಂಥದ್ದು. ಒಂದು 37.5 ಕೋಟಿ ಹಣವನ್ನು ಲೋಕೋಪಯೋಗಿ ಇಲಾಖೆಗೆ ಏನು ಹಣಕಾಸನ್ನು ಬಳಕೆ ಮಾಡಿಕೊಳ್ಳಿ ಅಂತೇಳಿ ಶಾಸಕರಿಗೆ ಸೂಚನೆ ನೀಡೋದರ ಮುಖಾಂತರವಾಗಿ ಕೊಟ್ಟಿದ್ದಾರೆ ಹೊರತು ಆ ಹಣ ಇದುವರೆಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯಾಗಿ ನೇರವಾಗಿ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಅದೆಲ್ಲ ಕಾರಣಗಳಿಂದಾಗಿ ಎಲ್ಲ ಪ್ರತಿಯೊಂದು ರಾಜ್ಯಾದ್ಯಂತ ಜನ ರಸ್ತೆ ಗುಂಡಿಗಳು ನೇರವಾಗಿ ಕಂಡು ಬರ್ತಾ ಇರುವಂಥದ್ದು. ಏನು ಈ ಒಂದು ರಸ್ತೆ ಗುಂಡಿಗಳಿಂದಾಗಿ ರಾಜ್ಯದಲ್ಲಿ ಭಾಳ ಪ್ರಮುಖವಾಗಿ ಜನರಿಗೆ ಮಾನಸಿಕವಾಗಿ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ. ಪ್ರತಿದಿನ ಏನು ಜನ ರಸ್ತೆಯಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ ವಾಹನದ ಓಡಾಡುವ ಸಂದರ್ಭದಲ್ಲಿ ಕಿರಿಕಿರಿ ಉಂಟಾಗುತ್ತೆ. ಈ ಎಲ್ಲ ವಿಚಾರಗಳನ್ನು ವಿರೋಧ ಪಕ್ಷ ಮುಂದಿನ ದಿನಗಳಲ್ಲಿ ಬರೀ ಕೇವಲ ಹೋರಾಟಕ್ಕೆ ಸೀಮಿತ ಆಗುತ್ತೋ ಅಥವಾ ಇದನ್ನು ಸರ್ಕಾರದ ನೇರವಾಗಿ ಮುಂದಿನ ದಿನಗಳಲ್ಲಿ ಇದೇ ವಿಚಾರ ರಾಜ್ಯದ ವಿಧಾನಸೌಧದಲ್ಲೂ ಸಹ ಚರ್ಚೆ ಆಗುತ್ತಾ ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಡಯಾನಾ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ BJP ನಾಯಕರು ಕಾಂಕ್ರೀಟ್ ಅನ್ನ ಹಿಡಿದು ರಸ್ತೆಗೆ ಇಳಿದು ಬಿಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಈ ರೀತಿಯಾದಂಥ ಬೀದಿ ಜಗಳ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇನ್ನೊಂದು ಕಡೆ ಉದ್ಯಮಿಯೊಬ್ಬರು ಟ್ವೀಟ್ ಮಾಡ್ತಾರೆ, ನಾವು ರಾಜ್ಯವನ್ನು ಬಿಟ್ಟು ಹೊರಟೋಗ್ಬಿಡ್ತೀವಿ ಈಗಾದರೆ ಅಂತ. ಅದಾದ ಮೇಲೆ ರಸ್ತೆಯನ್ನು ಸರಿಪಡಿಸೋದಕ್ಕೆ DCM DK ಶಿವಕುಮಾರ್ ಅವರು ಮುಂದಾಗ್ತಾರೆ. ಅಂದರೆ ಇವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಪ್ರಭಾವಿಗಳಿಂದ ಬಂದರೆ ಅಂದರೆ ಶಂಕದಿಂದ ಹಾಕಿದ್ರೆ ಮಾತ್ರ ತೀರ್ಥ ಅನ್ನೋ ರೀತಿಯಲ್ಲಿ ಅವ್ರಿಗೊಂದು ಕಡೆ ಉದ್ಯಮನೂ ಉಳ್ಕೊಳ್ಬೇಕು, ಸಾರ್ವಜನಿಕರ ಸಮಸ್ಯೆನೂ ಕಿವಿ ಕೊಡೋದಿಲ್ಲ. ಒಂದು ಕಡೆ ಹಿಂದಿನ ಕಾಲದ BJP ನಾಯಕರನ್ನ ದೂಷಣೆ ಮಾಡೋದು, ತಮ್ಮ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಳ್ಳೋದು ದಿನನಿತ್ಯದ ರುಟೀನ್ ಆಗಿಬಿಟ್ಟಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜವಾಬ್ದಾರಿಯುತ ಸಚಿವರಿಗೆ ನನ್ನಲ್ಲೊಂದು ಮನವಿ, ದಯಮಾಡಿ ನಿಮ್ದು ಯಾವುದೇ ಭಾಗ್ಯ ಕೊಡಬೇಡಿ, ಏನೂ ಕೊಡಕ್ಕೆ ಹೋಗಬೇಡಿ. ದಯಮಾಡಿ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚಿ ಪುಣ್ಯ ಕಟ್ಕೊಳ್ಳಿ. ಈ ಸರ್ಕಾರಕ್ಕೆ ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಏನಂತ ಅಂದರೆ, ಸಾರ್ವಜನಿಕರಿಗೆ ದಿನ ಬೆಳಿಗ್ಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ನೀವೇ ನೋಡಿ ತೋರಿಸ್ತಾ ಇದ್ದೀರಾ ವಿಡಿಯೋದಲ್ಲಿ, ಆಯಿತಾ? ಪ್ರತಿದಿನ ಆದರೆ ಇದೇ ತೊಂದರೆ, ಧೂಳು, ಗುಂಡಿ, ಸಾವು ನೋವು ಈ ಥರ ಎಲ್ಲ ಆಗ್ತಾ ಇರ್ಬೇಕಾದ್ರೆ ಈ ಸರ್ಕಾರ ಏನು ಮಾಡ್ತಾ ಇದೆ? 200 ಮೀಟ್ರ್ ಬಂದಿದ್ದೀವಿ, ಹಾಫ್ ಅನ್ ಅವರ್ ಆಗಿದೆ 200 ಮೀಟ್ರಿಗೆ. ನನ್ನ ಮಕ್ಕಳು ರಾಜಕಾರಣಿಗಳು ಕರ್ಕೊಬಂದು ಬಿಡಿಸ್ಬೇಕು, ಓಡಾಡಿಸ್ಬೇಕು ಇಲ್ಲಿ ರೋಡಲ್ಲಿ. ಎಷ್ಟು ಕಷ್ಟ ಅನ್ನೋದು ಗೊತ್ತಾಗುತ್ತೆ. ಒಂದು ಪ್ಯಾಸೆಂಜರ್ನ ಕುಂಡ್ರಿಸ್ಕೊಂಡು 1 ಅವರ್ ಆಯಿತು, ಯಶವಂತಪುರಕ್ಕೆ ಹೋಗೋಕ್ಕಾಗ್ತಿಲ್ಲ. 1 ಅವರ್ ನೆಲಮಂಗಲದಿಂದ ಬರ್ತಾ ಇದೆ ಸರ್. ಡೈಲಿ ಓಡಾಡೋಕ್ಕೆ ತೊಂದರೆ ಆಗ್ಬಿಟ್ಟಿದೆ ಜಾಸ್ತಿ.
ಇಷ್ಟೊತ್ತು ಗಮನಿಸಿದ್ರಿ, ರಾಜ್ಯದ ಉನ್ನತಿ ಅಭಿವೃದ್ಧಿಯ ಬಗ್ಗೆ ಚಿಂತೆ ಮಾಡಬೇಕಾದವರು ಇವತ್ತು ಗುಂಡಿಗಳ ವಿಚಾರಕ್ಕೆ ಬೀದಿಗಿಳಿದಿರೋದು ವಿಷಾದನೀಯ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.